ಹಾಯ್ ಫ್ರೆಂಡ್ಸ್, ಬನ್ನಿ ಸಿದ್ಧಗಂಗೆ ಮಠ ನೋಡ್ಕೊಂಬರೋಣ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಿದ್ಧಗಂಗೆ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ವಿಶೇಷತೆ ಏನು ಅಂತ ನಮ್ಮ ಕರ್ನಾಟಕದ ಜನತೆಗೆ ಏನು ಹೇಳಬೇಕಾಗಿಲ್ಲ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ, ಸಿದ್ಧಗಂಗೆ ಮಠ ಬಂದು ಆಲ್ ವರ್ಲ್ಡಲ್ಲಿ ಫೇಮಸ್ ಆಗಿರುವಂಥ ಮಠ. ವಿದ್ಯೆಲೆ ಆಗಿರ್ಬೋದು, ಬುದ್ಧಿಲೆ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ವಿದ್ಯಾದಾನ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸಿದ್ಧಗಂಗೆ ಮಠ ಫೇಮಸ್ಸು. ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗಿದೆ. ಒಂದು ವಿಚಾರ. ಎರಡನೇ ವಿಚಾರ ಬಂದು ಶಿವಕುಮಾರ ಮಹಾಸ್ವಾಮಿಗಳು ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ, ಅಂದರೆ ಪೀಠಾಧ್ಯಕ್ಷರಾದ ಮೇಲೆ ಅವರು ಮಾಡಿದಂಥ ಸಿದ್ಧಗಂಗೆ ಮಠಕ್ಕೆ ಸೇವೆ ಅಪಾರವಾದದ್ದು. ಅದು ನಿಮ್ಗೆ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಆದರೆ ಅವ್ರದ್ದೇ ಆದಂಥ ಶಿವಕುಮಾರ ಸ್ವಾಮಿಗೆ ಸಂಬಂಧಪಟ್ಟಂಥ ಇತ್ತೀಚೆಗೆ ಒಂದು ಪಾರ್ಕ್ ಮಾಡಿದ್ದಾರೆ. ಆ ಪಾರ್ಕ್ನ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದೇ ಆ ಪಾರ್ಕಿನ ಮೊದಲನೇ ಸ್ವಾಗತಕ್ಕೆ ದಾರಿ, ಅಂದರೆ ಎಂಟ್ರೆನ್ಸ್, ಒಳಕ್ಕೆ ಹೋಗುವ ದಾರಿ. ಅಲ್ಲಿಂದ ಬಂದರೆ ಇದು ಬೆಟ್ಟಕ್ಕೆ ಹೋಗುತ್ತೆ. ಮೇಲುಗಡೆ ಸ್ವಾಮಿ ಸಿದ್ಧಗಂಗಾ ಸ್ವಾಮಿಗಳು ಈಶ್ವರ ರೂಪದಲ್ಲಿ ಇರೋದು. ಅಲ್ಲಿ ಗಂಗಮ್ಮ ಮಾಡೋರೆಲ್ಲ ಮೇಲುಗಡೆ ಎಲ್ಲ ಗಂಗಮ್ಮನ ಮಾಡ್ತಾರೆ, ನೀರಿನಲ್ಲಿ ಹರಕೆ ಮಾಡ್ಕೊಂಡಿರೋರು. ಅಂದರೆ ಮೇಲುಗಡೆ ತುಂಬ ಚೆನ್ನಾಗಿದೆ, ಹೋಗಿ ನೋಡ್ಬೋದು. ಇನ್ನೆಲ್ಲ ನೋಡೇ ಇದ್ದೀರಾ. ಈ ಕಡೆ ಬಂದರೆ ಇಲ್ಲೆಲ್ಲ ಫಂಕ್ಷನ್ಗಳು, ಶಿವರಾತ್ರಿ ಪ್ರಯುಕ್ತ ಎಲ್ಲ ಫಂಕ್ಷನ್ಗಳು ನಡೆಯುವಂಥ ಸ್ಥಳ ಇದು. ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಸಿದ್ಧಗಂಗಾ ಶ್ರೀ ಮಹಾಸ್ವಾಮಿಗಳ, ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಜನ್ಮಭೂಮಿಯ ಸ್ಮಾರಕ. ನೋಡಿ, ಸ್ಮಾರಕದ ಸುತ್ತ ಇರುವಂತಹ ಪುಣ್ಯ ಜಾಗಗಳು, ಎದುರುಗಡೆ ಇರುವಂಥ ಜಾಗಗಳು ಶಿವಕುಮಾರ ಉದ್ಯಾನ ಮಹಾಸ್ವಾಮಿಗಳ ಹಾಗೂ ಶಿವಕುಮಾರ ಮಹಾಸ್ವಾಮಿಗಳ ಉದ್ಯಾನವನ ಇದೆ. ನೋಡಿ, ಉದ್ಯಾನವನ. ಅಲ್ಲಿ ಒಂದು ಬಸವಣ್ಣ ಬಂದಿತ್ತು, ಮಹಾಪವಾಡವನ್ನೇ ಸೃಷ್ಟಿಸಿತ್ತು. ಅದನ್ನು ನೋಡಿ ಕಣ್ ತುಂಬಿಕೊಂಡು ನೋಡಿ, ಇವರೇ ಶಿವಕುಮಾರ ಮಹಾಸ್ವಾಮಿಗಳು. ಒಳಗಡೆ ಒಂದ್ಸಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಪಾರ್ಕ್ ಒಳಗಡೆ ಏನೇನಿದೆ, ಶಿವಕುಮಾರ ಸ್ವಾಮಿ ಬಗ್ಗೆ ಏನೇನು ಮಾಡಿದ್ದಾರೆ ಅಂತ. ಇಲ್ಲಿ 10 ರೂಪಾಯಿ ಟಿಕೆಟು ಕೊಟ್ಟರೆ ಒಳಗಡೆ ಬಿಡ್ತಾರೆ. ಹೋಗಿ ಎಲ್ಲ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಕೊಂಬರೋಂಥ ಪ್ಲೇಸು. ಅದರಲ್ಲೂ ಮಕ್ಕಳಿಗೆ ತೋರಿಸುವಂಥ ಪ್ಲೇಸ್ಗಳು ತುಂಬ ಇದೆ. ನೋಡಿ, ಇಲ್ಲಿಂದ ಬರ್ತಾ ಸ್ಟಾರ್ಟಿಂಗು ಒಂದು ಬೋರ್ಡ್ ಇದೆ. ಶಿವಣ್ಣನವರ ಹಸ್ತ ನೋಡಿ ಜ್ಯೋತಿಷ್ಯ ಭವಿಷ್ಯ ನುಡಿಯುತ್ತಿರುವುದು. ಅಂದರೆ ಶಿವಕುಮಾರ ಸ್ವಾಮಿಗಳ ಹಸ್ತ ನೋಡಿಬಿಟ್ಟು ಒಬ್ಬ ಜ್ಯೋತಿಷಿಯವರು ಭವಿಷ್ಯ ನುಡಿತಾ ಇದ್ದಾರೆ ಅವ್ರ ತಂದೆ ತಾಯಿಗಳ ಜೊತೆ. ಅಲ್ಲಿಂದ ಬಂದರೆ ಭವಿಷ್ಯ ನೋಡಿದ್ದಾಯಿತು. ಅಲ್ಲಿಂದ ಮುಂದೆ ಬರೋಣ ಬನ್ನಿ. ನೋಡಿ, ಇಲ್ಲೊಂದು ಆಲ್ಮರ ಇದೆ. ಒಂದೊಂದು ಆಲ್ಮರನೂ ಒಂದೊಂದು ಚರಿತ್ರೆ ಹೇಳುತ್ತಾರೆ ಸಿದ್ಧಗಂಗೆ ಮಠದ್ದು. ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕರ್ಕೊಂಡು, ಮಕ್ಕಳುಗಳ್ನ ಕರ್ಕೊಂಡು ಹೋಗಿ. ಅಲ್ಲಿಂದ ಬರ್ತಾ ನೋಡಿ, ದೊಡ್ಡ ಸ್ವಾಮೀಜಿಗಳು ಇವರೇ. ದೊಡ್ಡ ಸ್ವಾಮೀಜಿ ಹತ್ರ ಶಿವಕುಮಾರ ಸ್ವಾಮೀಜಿ ಬೇಡ್ತಾ ಇದ್ದಾರೆ. ಏನಂತ ಬೇಡ್ತಾ ಇದ್ದಾರೆ ನೋಡೋಣ ಬನ್ನಿ. ಕಾಳಪ್ಪನವರು ಜೊತೆಗೂಡಿ ಶಿವಣ್ಣನವರು ಉದ್ಧಾನ ಸ್ವಾಮಿಗಳನ್ನು ಬೇಡುತ್ತಿರುವುದು. ಅಂದರೆ ಮಠಕ್ಕೆ ಸೇರಿಸೋದಕ್ಕೆ ಬೇಡ್ಕೊತಾ ಇದ್ದಾರೆ ಉದ್ಧಾನ ಸ್ವಾಮಿಗಳು, ಅಂದರೆ ದೊಡ್ಡ ಸ್ವಾಮೀಜಿ ಹತ್ರ. ಅಲ್ಲಿಂದ ಮುಂದೆ ಬಂದರೆ ಶ್ರೀ ಉದ್ಧಾನ ಸ್ವಾಮಿಗಳಿಗೆ ಶಿವಣ್ಣನವರು ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿರುವುದು. ಅಂದರೆ ಮಠಕ್ಕೆ ಒಪ್ಪಿಸ್ಕೊಂಡಾದ್ಮೇಲೆ ಶಿವಣ್ಣನವರು ದೊಡ್ಡ ಸ್ವಾಮೀಜಿಗೆ, ಉದ್ಧಾನ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಅಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದೆ ಬಂದರೆ ಉದ್ಧಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುತ್ತಿರುವುದು. ಅಂದರೆ ಶಿವಕುಮಾರ ಸ್ವಾಮಿಗಳನ್ನು ಸೇರಿಸಿ ಪಾಠ ಮಾಡ್ತಾ ಇದ್ದಾರೆ. ಮಠಗಳ ಬಗ್ಗೆ, ಜನಗಳ ಬಗ್ಗೆ, ಭಕ್ತಿ ಬಗ್ಗೆ ಹೇಗೆ ಇರಬೇಕು ಅಂತ.
ಅಲ್ಲಿಂದ ಮುಂದೆ ಬರೋಣ. ಮುಂದೆ ಬಂದರೆ ಸಹಪಾಠಿಗಳೊಂದಿಗೆ ಶಿವಣ್ಣನವರು ಮಕ್ಕಳಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿರುವುದು, ಅಂದರೆ ಫ್ರೆಂಡ್ಸ್ಗಳ ಜೊತೆ ಮಠದಲ್ಲಿ ಅಕ್ಷರಾಭ್ಯಾಸ ಮಾಡ್ತಿದ್ದಾರೆ. ಅಲ್ಲಿಂದ ಮುಂದೆ ಬಂದರೆ ಶಿವಣ್ಣನವರಿಗೆ ನೀರಾಬಾರಿ ನಿರಂಜನ ಜಂಗಮ ದೀಕ್ಷೆ ನೀಡುತ್ತಿರುವುದು, ಅಂದರೆ ಶಿವಕುಮಾರ ಸ್ವಾಮಿಗಳಿಗೆ ದೀಕ್ಷೆ ನೀಡುತ್ತಿರುವುದು. ಅಲ್ಲಿಂದ ದೀಕ್ಷೆ ನೀಡಿದ್ದಾರೆ. ದೀಕ್ಷೆ ವಹಿಸಿಕೊಂಡ ನಂತರ ಶ್ರೀ ಉದ್ದಾನ ಶಿವಯೋಗಿಗಳು ದೃಷ್ಟಿಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವುದು, ಅಂದರೆ ದೃಷ್ಟಿಯೋಗದಿಂದ ಅನುಗ್ರಹ ಮಾಡ್ತಾ ಇದ್ದಾರೆ. ಶಿವಭಕ್ತರಾದರೆ ದೃಷ್ಟಿಯೋಗ ಪ್ರಾಪ್ತಿಯಾಗುತ್ತದೆ ಅಂತ ಕೇಳಿದ್ವಿ. ಅಂದರೆ ಶಿವನ ಒಲಿಸ್ಕೊಳೋ ಅಂಥದ್ದು. ಹೌದು, ಅದರಿಂದನೂ ಸಾಧ್ಯ. ಸ್ವಲ್ಪ ಮುಂದೆ ಬರೋಣ. ಇಲ್ಲಿ ಶ್ರೀಗಳು ಮಕ್ಕಳಿಗೆ ಪಾಠ ಮಾಡುತ್ತಿರುವುದು. ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡಿಕೊಳ್ತಾ ಇದ್ದಾರೆ ಉದ್ದಾನ ಸ್ವಾಮಿಗಳು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಶ್ರೀ ಉದ್ದಾನ ಸ್ವಾಮಿಗಳಿಗೆ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದು, ಅಂದರೆ ಮಠಗಳಿಗೆ ಕಾಣಿಕೆಗಳು, ದವಸ ಧಾನ್ಯಗಳು, ಕೈಲಾದ ಸಹಾಯ ಮಾಡುತ್ತಿರುವುದು. ನೀವುಗಳು ಅಷ್ಟೇ ಸಿದ್ಧಗಂಗೆ ಮಠಕ್ಕೆ ಹೋದಾಗ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅದು ಮಕ್ಕಳಿಗೆ, ಶಿವನಿಗೆ, ಮಠಕ್ಕೆ ಸೇರುವಂಥದ್ದು. ನೋಡಿ, ಇಲ್ಲಿ ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧಾರಣೆ ಕಾಯಕದಲ್ಲಿ ತೊಡಗಿರುವುದು. ನೋಡಿ, ಮಂತ್ರಪೀಠ ಅಂತಂದರೆ ಶಿವಕುಮಾರ ಮಹಾಸ್ವಾಮಿಗಳು ಮಂತ್ರಪೀಠ ದೀಕ್ಷೆ ವಹಿಸ್ಕೊಂಡ್ಮೇಲೆ ಅವರುಗಳು ಉದ್ದಾನ ಸ್ವಾಮಿಗಳು ಲಿಂಗೈಕ್ಯರಾದ ಮೇಲೆ ಇವ್ರುಗಳು ಪೀಠ ವಹಿಸ್ಕೊಂಡ್ಮೇಲೆ ಇವ್ರಿಗೆ ಅಧಿಕಾರ ಸಿಗುತ್ತೆ. ಆವಾಗ ಫುಲ್ ಜವಾಬ್ದಾರಿ, ಮಠದ ಜವಾಬ್ದಾರಿ ಎಲ್ಲ ಶ್ರೀಗಳಿಗೆ ಹೋಗಿರುತ್ತೆ, ಶಿವಕುಮಾರ ಮಹಾಸ್ವಾಮಿಗಳಿಗೆ. ನೋಡಿ, ಶ್ರೀಗಳು ದಾಸೋಹಕ್ಕೆ ಸೌದೆ ಸೀಳುತ್ತಿರುವುದು, ಅಂದರೆ ಅವಾಗೆಲ್ಲ ಗ್ಯಾಸ್ಗಳಿರಲಿಲ್ಲ, ಸೌದೆಗಳಲ್ಲೇ ಅಷ್ಟು ಜನಕ್ಕೆ ಊಟ ಮಾಡಾಕ್ತಿದ್ರು. ಅಂತಂದರೆ 10,000ದಿಂದ ಜನಕ್ಕೆ, ವಿದ್ಯಾರ್ಥಿಗಳಿಗೂ ಸೇರಿ ಊಟ ಮಾಡಾಕ್ತಾಯಿದ್ರು ಅಂತಂದರೆ ಅದು ಶಿವ ಪವಾಡವೇ ಸರಿ. ಹಾಗೂ ಶಿವಕುಮಾರ ಮಹಾಸ್ವಾಮಿಗಳ ಒಂದು ಶ್ರಮದ ಫಲವಾಗಿ ಇವತ್ತು ಈ ಮಠಕ್ಕೆ ಬೆಳೆದು ನಿಂತಿದೆ. ಹಾಗೂ ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ಸೇರಿಸಿಕೊಳ್ಳುತ್ತಿರುವುದು. ನೋಡಿ, ಅಂಧ ಮಕ್ಕಳನ್ನು ಮಠಕ್ಕೆ ಸೇರಿಸ್ಕೊತಾ ಇರೋದು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ, ಬಂಡಿಗಳು, ಒಂದು ಚರಿತ್ರೆ ಹೇಳುತ್ತೆ ಸಿದ್ಧಗಂಗೆ ಮಠದ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೋಡಿ, ಜಿಂಕೆಗೆ ಆಹಾರ ನೀಡುತ್ತಿದ್ದಾರೆ ಶಿವಕುಮಾರ ಮಹಾಸ್ವಾಮಿಗಳು. ಅಂದರೆ ಆವಾಗ ಮಠ ಹಿಂಗಿರಲಿಲ್ಲ, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಶಿವಕುಮಾರ ಸ್ವಾಮಿಗಳನ್ನು ಅವಲಂಬಿಸ್ಕೊಂಡಿದ್ದು. ಅವರು ಪ್ರಕೃತಿ ಜೊತೆ ಕಾಲ ಕಳೀತಾ ಇದ್ರು ಹೆಚ್ಚಿಗೆ. ಶ್ರೀಗಳು ಗಿಡಕ್ಕೆ ನೀರೆರೆಯುವುದು, ಪ್ರಕೃತಿ ಜೊತೆ ಜಾಸ್ತಿ ಹೊಂದ್ಕೊಂಡು ಹೋಗೋದು. ಪ್ರಕೃತಿ ಜೊತೆ ಹೊಂದ್ಕೊಂಡ್ರೆ ಶಿವನ ಜೊತೆ ಹೊಂದ್ಕೊಂಡಂಗೆ. ನೋಡಿ, ಅಲ್ಲಿಂದ ಬಂದರೆ ಅಬ್ದುಲ್ ಕಲಾಂ ಅವ್ರ ಜೊತೆ ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ಅವರು ಸುಮಾರು ಸಲ ಮಠಕ್ಕೆ ಬಂದಿದ್ದಾರೆ. ಬಂದು ಶ್ರೀಗಳ ಭೇಟಿ ಮಾಡಿದ್ದಾರೆ. ಅವರ ಆಶೀರ್ವಾದ ತಗೊಂಡು ಹೋಗಿದ್ದಾರೆ. ನೋಡಿ, ಅಲ್ಲಿಂದ ಬಂದು ಸ್ವಲ್ಪ ಮುಂದೆ ಬಂದರೆ ನೋಡಿ, ಒಂದೊಂದು ಆಲ್ಮರನು ಒಂದೊಂದು ಚರಿತ್ರೆ ಹೇಳ್ತೀರಿ. ಹೋಗಿ ನೋಡಿ. ಮಕ್ಕಳುಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ. ಮಕ್ಕಳುಗಳಿಗೆ ಈ ಥರ ಪ್ಲೇಸ್ ಸಿಗೋದೇ ಅಪರೂಪ ಈ ಕಾಲದಲ್ಲಿ. ನಾವು ಹಳ್ಳಿಗಳಲ್ಲಿ ನೋಡಿದ್ದು ಈ ಥರ ಆಲ್ಮರಗಳಲ್ಲಿ ಆಟ ಆಡೋದು ಎಲ್ಲ. ಇವಾಗ ಶ್ರೀಗಳ ಸಿದ್ಧಗಂಗೆ ಮಠದಲ್ಲಿ ಒಂದು ಈ ಥರ ಪಾರ್ಕ್ ಸೃಷ್ಟಿ ಮಾಡವ್ರೆ ಅಂತಂದರೆ ಎಲ್ಲರೂ ನೋಡಿ ಆನಂದ ಪಡುವಂಥ ವಿಷಯನೇ ಇದು. ಹೋಗಿ ನೋಡಿ, ಮಕ್ಕಳನ್ನು ಕರ್ಕೊಂಡೋಗಿ ಫ್ಯಾಮಿಲಿ ಜೊತೆ ನೋಡಿ. ಫ್ಯಾಮಿಲಿಗಳೆಲ್ಲ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹಾಗೂ ಮಠದ ಪ್ರಕೃತಿಯನ್ನು ಹೇಗೆ ಸವಿಯುತ್ತಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಪ್ರತಿಯೊಂದು ಆಟನೂ ಇದೆ ನೋಡಿ. ಆಟದ ಸಾಮಾನುಗಳಾಗಿರ್ಬೋದು, ಆಟದ ಎಕ್ವಿಪ್ಮೆಂಟ್ಸ್ ಪ್ರತಿಯೊಂದು ಇದೆ. ಹೋಗಿ ಆ ಜೋಕಾಲಿಯಿಂದ ಹಿಡಿದು ನೋಡಿ, ಹಗ್ಗಕ್ಕೆ ಟೈರ್ ಕಟ್ಕೊಂಡು ಮಕ್ಕಳುಗಳು ಜೋಕಾಲಿ ಆಡ್ತಾ ಇದ್ದಾರೆ.
ಅಂದರೆ ಹಳ್ಳಿ ಸೊಗಡಿನ ಒಂದು ಪ್ರಕೃತಿ ಇದೆ. ಇಲ್ಲಿಗೆ ಹೋದರೆ ಒಂದು ಹಳ್ಳಿಗೆ ಹೋದಂಗೆ ಆಗುತ್ತೆ. ನೋಡಿ, ಶಿವನಿಗೆ ಸಂಬಂಧಪಟ್ಟ ಒಂದು ಬೋರ್ಡ್ ಇದೆ. ಶಿವ ಪಂಚಾಯತನ ಯದಾತು ಶಂಕರಂ ಮಧ್ಯೆ ಐಶಾನ್ಯಾನಂ ಶ್ರೀಪತಿಂ ವಿಜೇತ ಆಗ್ನೇಯಂ ಚತಾತಥ ಹಂಸಂ ನೈಋತ್ಯಂ ಪಾರ್ವತಿ ಸುತಂ ವಾಯುವ್ಯಾಚಂ ಸದಾ ಪೂಜ್ಯಂ ಭವಾನಿ ಭಕ್ತವತ್ಸಲ ಶಿವಪಂಚಾಯತನ. ಅಲ್ಲಿಂದ ಸ್ವಲ್ಪ ಬಂದರೆ ಉದ್ದಾನ ಮಹಾಸ್ವಾಮಿಗಳ ಸ್ಟ್ಯಾಚು ಹಾಗೂ ದೊಡ್ಡದ ಆಲಮರ. ಅಂದರೆ ಮಠ ಸೃಷ್ಟಿ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಇರುವಂತಹ ಆಲಮರಗಳು ಎಲ್ಲ ಇಲ್ಲೇ ಇದೆ. ನೋಡಿ, ಇಲ್ಲೊಂದು ಕೆರೆ ಇದೆ, ಅಂದರೆ ಕಟ್ಟೆ ಅಂತ ಕರೀತಾರೆ, ನೀರಿನ ಕಟ್ಟೆ. ಅದರೊಳಗೆ ಕಮಲದ ಹೂವುಗಳು, ಹೂವಿನ ನೈದಿಲೆಗಳು ಎಲ್ಲ ಇದೆ. ನೋಡಿ ಫ್ರೆಂಡ್ಸ್, ಎಲ್ಲ ಬನ್ನಿ, ಫ್ಯಾಮಿಲಿ ಕರ್ಕೊಂಡು ಮಕ್ಕಳುಗಳನ್ನ ಕರ್ಕೊಂಡು ಒನ್ ಡೇ ಟ್ರಿಪ್ ಆಗುತ್ತೆ. ಸಿದ್ಧಗಂಗಾ ಮಠ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ನಮ್ಮ ಕರ್ನಾಟಕದವ್ರಿಗೆ ಏನು ಹೇಳಬೇಕಾಗಿಲ್ಲ, ಹೋಗಿ ನೋಡಿರ್ತಾರೆ. ಬಟ್ ಔಟ್ ಆಫ್ ಸೈಡ್ಗೆ ಆದಷ್ಟು ಶೇರ್ ಮಾಡಿ, ಸೆಂಡ್ ಮಾಡಿ, ಸರ್ಪ್ರೈಸ್ ಮಾಡಿ.